ಹೌದು ವೀಕ್ಷಕರೇ, ಹೀಗೆ ಹದ ಮಾಡಿದ ಜೇಡಿ ಮಣ್ಣಿನಿಂದ ರೂಪಿಸುತ್ತಿರುವ ಪುಟ್ಟ ಪುಟ್ಟ ದೀಪಗಳು, ಆ ದೀಪಗಳಿಗೆ ಕೆಸರು ಕೈಗಳಿಂದ ಅಂತಿಮ ಸ್ಪರ್ಶ ನೀಡುತ್ತಿರುವ ಕರಕುಶಲಗಾರರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರ್ಕಿ ಗ್ರಾಮದ ಅವಲಕೊಂಡರಾಯಪ್ಪನವರ ಮನೆಯ ಬಳಿ. ತಾತ ಮುತ್ತಾತರ ಕಾಲದಿಂದಲೂ ಸಹ ಅವಲಕೊಂಡಪ್ಪನವರು ಕುಂಬಾರಿಕೆಯನ್ನೇ ಕುಲವೃತ್ತಿಯನ್ನಾಗಿ ಅಳವಡಿಸಿಕೊಂಡಿದ್ದಾರೆ. ತಮ್ಮ ಮಕ್ಕಳು ಸಹ ಇದನ್ನೇ ಅವಲಂಬಿಸಿದ್ದು ಕುಂಬಾರಿಕೆ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಫ್ಯಾಷನ್ಗೆ ಜೋತು ಬಿದ್ದು ಸಾಂಪ್ರದಾಯಿಕ ವಸ್ತುಗಳು ಕಣ್ಮರೆಯಾಗುತ್ತಿವೆ. ಅಲ್ಲದೆ ಸೂಕ್ತ ಮಾರುಕಟ್ಟೆ ಇಲ್ಲದೆ ಬೇಡಿಕೆ ಕಡಿಮೆಯಾಗುತ್ತಿದೆ. ಹಬ್ಬಗಳಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅವುಗಳದ್ದೇ ಆದ ಐತಿಹ್ಯವಿರುತ್ತದೆ. ಅದೇ ರೀತಿ ಈ ಬಾರಿಯ ಬೆಳಕಿನ ಹಬ್ಬ ದೀಪಾವಳಿಗೆ ಕ್ಷಣಗಣನೆ ಆರಂಭವಾಗಿದೆ. ದೀಪಾವಳಿಯಂದು ಮನೆಗಳ ಮುಂದೆ ಪುಟ್ಟ ಪುಟ್ಟ ದೀಪಗಳನ್ನು ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಪೂಜಿಸುವುದು ನಮ್ಮ ಸಂಸ್ಕೃತಿ. ಆದ್ರೆ ಇಂದಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಸಾಂಪ್ರದಾಯಿಕ ಮಣ್ಣಿನ ದೀಪಗಳನ್ನು ಬಿಟ್ಟು ನಮ್ಮ ಜನ ಮಾತ್ರ ಮೇಣದ ಬತ್ತಿಗಳು, ದೀಪದ ರೀತಿ ಇರುವ ಲೈಟಿಂಗ್ಗಳ ಮೊರೆ ಹೋಗುತ್ತಿದ್ದಾರೆ. ಇದರಿಂದ ಕುಂಬಾರಿಕೆಯನ್ನೇ ಜೀವನ ಆಧಾರವಾಗಿಸಿಕೊಂಡಿರುವ ನೂರಾರು ಕುಟುಂಬಗಳು ವ್ಯಾಪಾರವಿಲ್ಲದೆ ಬೀದಿಗೆ ಬೀಳುವಂತಾಗಿದೆ. ನಮ್ಮ ಹೆಸರು ಶಿವಕುಮಾರ್ ಅಂದ್ಬಿಟ್ಟು, ನಾವು ಓದಿ PUC ಡಿಗ್ರಿ ಮಾಡಿಕೊಂಡು ಸಮೇತ ಬೇರೆ ಕೆಲಸಗಳೆಲ್ಲ ಮಾಡಿ ನಮ್ಮ ವೃತ್ತಿ ಜೀವನ ಮತ್ತೆ ಮುಂದುವರಿಸಬೇಕು, ನಮ್ಮ ಕೆಲಸನ ಕುಂಬಾರಿಕೆನ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಮತ್ತೆ ಮುಂದೂಡ್ಕೊಂಡು ಹೋಗ್ತಾ ಇದೀವಿ. ಮುಂಚೆ ತರ ಈಗ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟು ನಮ್ಮ ಮಡಿಕೆ ಕುಂಬಾರಿಕೆನ ನಶಿಸ್ತಾ ಇದೆ. ಆ ಬಿಡದಂಗೆ ಮತ್ತೆ ಅದನ್ನ ಸಂಪ್ರದಾಯನ ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವು ಮಣ್ಣು ಎಲ್ಲಿಂದ ತರೋದು? ಕೆರೆಗಳಿಂದ ತರ್ತೀವಿ, ಜೇಡಿ ಮಣ್ಣು ಕೆರೆಯಿಂದ ತರ್ತೀವಿ. ಎಲ್ಲಾ ಕೆರೆಯಲ್ಲೂ ಸಿಗೋದಿಲ್ಲ, ಕೆಲವೊಂದು ಕೆರೆಯಲ್ಲಿ ಮಾತ್ರ ನಾವು ನೋಡಿರ್ತಕ್ಕಂಥ ಕೆರೆಗಳಲ್ಲಿ ಮಾತ್ರ ತಂದು ಜೇಡಿ ಮಣ್ಣ ಹದ ಮಾಡಿ ಮಡಿಕೆ ಮಾಡ್ತಕ್ಕಂಥ. ಬೆಲೆ ನೀರು ತುಂಬಿಕೊಂಡು ಸಿಗಲ್ಲ ಜೇಡಿ ಮಣ್ಣು. ದೀಪಾವಳಿ ಟೈಮಲ್ಲೆಲ್ಲ ದೀಪಗಳೆಲ್ಲ ಚೆನ್ನಾಗಿ ಹೋಗ್ತಕ್ಕಂಥದ್ದು. ಈಗ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ದೀಪಗಳೆಲ್ಲ ಬಂದ್ಬಿಟ್ಟು ನಮ್ಮ ಹಳೆ ಕಾಲದ ಪದ್ಧತಿ ಎಲ್ಲ ನಶಿಸ್ತಾ ಇದೆ. ಇದರಿಂದ ನಮ್ಮ ಜೀವನ ಕುಂಬಾರಿಕೆ ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗಿದೆ. ಏನ್ ರೇಟ್ ಕೊಡ್ತೀರಾ ಅದು? ದೀಪಗಳೆಲ್ಲ ಒಂದು ಚಿಕ್ಕದು 10 ರೂಪಾಯಿ 15 ರೂಪಾಯಿ ಈ ತರ ಮಾಡ್ತಾ ಇದ್ವಿ. ದೊಡ್ಡ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಆ ತರ ಒಂದೊಂದು ಸೈಜ್ ಒಂದೊಂದು ತರ ಮಾಡ್ತಾ ಇದ್ವಿ. ಅದರಿಂದ ವಿಶ್ವಕರ್ಮ ಅಂತ ಒಂದು ನಮ್ಮ ಕುಂಬಾರಿಕೆಗೆ ಅದು ಎಲ್ಲಾ ವೃತ್ತಿಗೂ ಇತ್ತು. ನಾವೊಂದು 10 ದಿನ ಒಂದು ಕೆಲಸನ ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ವಿ. ಅದರಿಂದ ಏನೋ ಒಂದು ಸಂಬಂಧಪಟ್ಟ ದಾಖಲೆಗಳ ಸರ್ಟಿಫಿಕೇಟ್ ಬಂದಿದೆ. ಆಗ ಲೋನ್ ಕೇಳಕ್ಕೆ ಕರೆದಿದ್ದಾರೆ ಬ್ಯಾಂಕಿಂದ. ಆದ್ರೆ ಅದನ್ನು ಕಟ್ಟಕ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ತಗೊಂಡಂಗೆ ಸುಮ್ಮನೆ ಇದ್ದೀವಿ. ಮತ್ತೆ ಕೆಲವೊಂದು ಸಲಕರಣೆಗಳೆಲ್ಲ ಬರುತ್ತೆ ಅಂತ ಹೇಳಿದ್ರು, ಆ ಸಲಕರಣೆ ಸಮೇತ ಇನ್ನೂ ಬಂದಿಲ್ಲ. ಇನ್ನು ಈ ಕುಟುಂಬಕ್ಕೆ ಇರುವುದು ಇದೊಂದೇ ಆಧಾರ, ಇದರಲ್ಲೇ ಜೀವನ ನಡೆಯೋದು. ಆದರೆ ಇಂದಿನ ಕಾಲಘಟ್ಟದಲ್ಲಿ ರೆಡಿಮೇಡ್ ವಸ್ತುಗಳ ಭರಾಟೆಯಲ್ಲಿ ಸಾಂಪ್ರದಾಯಿಕ ವಸ್ತುಗಳು ಮೂಲೆ ಗುಂಪಾಗುತ್ತಿರುವುದಂತೂ ಸತ್ಯ. ವಾರದ ಸಂತೆಗಳಲ್ಲಿ ಮಣ್ಣಿನ ವಸ್ತುಗಳನ್ನ ಕೊಳ್ಳುವವರು ವಿರಳ. ಇದರಿಂದ ಆವಲಕೊಂಡಪ್ಪನವರ ಕುಟುಂಬ ಜೀವನ ನಡೆಸೋದೇ ದುಸ್ತರವಾಗಿ ಪರಿಣಮಿಸಿದೆ. ಪ್ರಶ್ನೆ ಮಾಡ್ತಾ ಇದ್ದೀನಿ, ಜೀವನ ಮಾಡೋದು ಕಷ್ಟ ಆಗಿದೆ. ಹುಡುಗರು ಕೆಲಸ ಮಾಡ್ತಾ ಇಲ್ಲ. ಇದು ಜೀವನ ಕಷ್ಟ ಆಗಿದೆ. ಆಯ್ತು, ಇವಾಗ ಅದನ್ನೇ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವ್ಯಾಪಾರ ಇರಲಿಲ್ಲ, ಸೇಲಿಂಗ್ ಇಲ್ಲ, ಯಾರು ಕೇಳ್ತಾ ಇಲ್ಲ. ನಮ್ಮ ಕುಂಬಾರಿಗೆ ಕೆಲಸಕ್ಕೆ ಮರ್ಯಾದೆನೇ ಇಲ್ಲದಂಗೆ ಆಗಿದೆ. ಹಿಂಗಾಗಿದೆ, ಏನ್ ಮಾಡೋದು ಮುಂದೆ ವ್ಯವಹಾರ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂಬ ಗಾದೆ ಮಾತಿನಂತೆ ಡಿಜಿಟಲ್ ಯುಗದಲ್ಲಿ ಸಂಪ್ರದಾಯವನ್ನ ಮರೆತು ಫ್ಯಾಷನ್ ಗೀಳಿಗೆ ಜೋತು ಬಿದ್ದಿರುವ ಕೆಟ್ಟ ಪರಿಣಾಮವಾಗಿದೆ. ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಉಳಿಸಬೇಕಾದ್ದು ಇಂದಿನ ಪೀಳಿಗೆಯ ಕರ್ತವ್ಯ. ಅದೇ ರೀತಿ ಸರ್ಕಾರಗಳು ಸಹ ಇಂತಹ ಕುಟುಂಬಗಳನ್ನ ಗುರುತಿಸಿ ಅವರು ತಯಾರಿಸುವ ವಸ್ತುಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಿದ್ರೆ ಹಳೆ ಪರಂಪರೆ ಉಳಿಯುತ್ತದೆ. ಇಲ್ಲದೆ ಹೋದ್ರೆ ಮಣ್ಣಿನ ದೀಪಗಳನ್ನ ಮುಂದೊಂದು ದಿನ ಮ್ಯೂಸಿಯಂಗಳಲ್ಲಿ ನೋಡಬೇಕಾಗುತ್ತದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಸರ್ಕಾರಗಳು ಇಂತಹ ಬಡ ಕುಟುಂಬಗಳ ನೆರವಿಗೆ ಬರಲಿ ಎಂಬುದೇ ನಮ್ಮ ಆಶಯ. ನಾಸಿರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಮಂಚೇನಹಳ್ಳಿ.